ವಿಧಾನಸೌಧ ಮೊಗಸಾಲೆಯಲ್ಲಿ ಪಾಕ್ ಪರ ಘೋಷಣೆ ಕೂಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು 3 ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿರುವಂಥದ್ದು. ಅದರಲ್ಲಿ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣದ ಮೆಣಸಿನಕಾಯಿ ವರ್ತಕರು ಒಬ್ಬರು ಇದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ನಾನೀಗ ಅವರ ಮನೆಯ ಮುಂಭಾಗದಲ್ಲಿದ್ದೇನೆ. ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಇವರು ಬ್ಯಾಡಗಿ ಮೆಣಸಿನಕಾಯಿ ವರ್ತಕರು ನಾಸಿಪುಡಿ ಅಂತೇಳಿ. ಇವರು ನಾಸೀರ್ ಹುಸೇನ್ ಅವರ ಬೆಂಬಲಿಗರು. ರಾಜ್ಯಸಭಾ ಸದಸ್ಯ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ನಾಸೀರ್ ಹುಸೇನ್ ಅವರು ಆಯ್ಕೆ ಆಗುತ್ತಿದ್ದಂತೆ ಅವರ ಬೆಂಬಲಿಗರಾಗಿ ಆ ಸ್ಥಳದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರು ಅನ್ನುವಂಥ ಆರೋಪವನ್ನು ಏನು ಹಾವೇರಿಯ ಏನು ಬಿಜೆಪಿ ನಾಯಕರು ಆರೋಪ ಮಾಡಿದ್ರು. ಈ ಕುರಿತು ಬ್ಯಾಡಗಿ ಠಾಣೆಯಲ್ಲಿ ಲಿಖಿತ ದೂರನ್ನು ಕೂಡ ನೀಡಿದ್ರು. ನಾಸಿಪುಡಿ ಅವರನ್ನ ಬಂಧಿಸಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡಿದ್ರು. ಇದರ ಬೆನ್ನಲ್ಲೇ ವಿಧಾನಸೌಧದ ಪೊಲೀಸರು ಹಾವೇರಿಯ ಬ್ಯಾಡಗಿಗೆ ಬಂದು ಅವರನ್ನು ಕರೆದುಕೊಂಡು ಹೋಗಿ ಏನು ವಿಧಾನಸೌಧದಲ್ಲಿ ಅವರ ಧ್ವನಿ ಪರೀಕ್ಷೆ ಅಂದರೆ FSL ವರದಿಗೆ ಅವರನ್ನು ಕರೆದುಕೊಂಡು ಹೋಗಿದ್ರು. ಈಗ ಮತ್ತೆ ಅವರನ್ನು ವಶಕ್ಕೆ ಪಡೆದಿರುವಂಥದ್ದು. ಏನು ಧ್ವನಿ ಪರೀಕ್ಷೆಯನ್ನು ಮಾಡಿದ್ರು, ಅದರಲ್ಲಿ 3 ಜನರ ಧ್ವನಿ ಹೋಲಿಕೆ ಆಗಿದೆ ಅನ್ನುವಂಥ ಮಾಹಿತಿಗಳು ಪೊಲೀಸ್ ಉನ್ನತ ಮೂಲಗಳ ಮಾಹಿತಿ ಇರುವಂಥದ್ದು. ಇದರಲ್ಲಿ ಏನು ಬ್ಯಾಡಗಿಯ ನಾಸಿಪುಡಿ ಇದ್ದಾರೆ ಅನ್ನುವಂಥ ಮಾಹಿತಿ ಇದ್ದಂತೆ ಈಗ ಅವರ ಕುಟುಂಬಸ್ಥರು, ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರೆ ಅವರ ಮುಂಭಾಗದಲ್ಲಿದ್ದೇನೆ, ಅವರ ಮನೆ ಮುಂಭಾಗದಲ್ಲಿ ಮನೆಗೆ ಬೀಗ ಹಾಕಿಕೊಂಡು ಒಳಗಡೆ ಇರುವಂಥದ್ದು. ಏನು ನಾಸಿಪುಡಿ ಅವರನ್ನ ಬಂಧಿಸಿದ್ದಾರೆ ಅನ್ನುವಂಥ ಮಾಹಿತಿ ಬರುತ್ತಿದ್ದಂತೆ ಮನೆಗೆ ಬೀಗ ಹಾಕಿಕೊಂಡು ಕುಟುಂಬಸ್ಥರು ಒಳಗಡೆ ಇರುವಂಥದ್ದು. ದಿನನಿತ್ಯ ಇಲ್ಲಿ ಸಾವಿರಾರು ಜನ ಏನು ವರ್ತಕರು ಬರ್ತಾ ಇದ್ರು, ವ್ಯಾಪಾರಸ್ಥರು ಬರ್ತಾ ಇದ್ರು, ದಲ್ಲಾಳಿಗಳು ಬರ್ತಾ ಇದ್ರು. ಆದರೆ ಇಂದು ಯಾರೂ ಇಲ್ಲದಂತೆ ಬಿಕೋ ಎನ್ನುತ್ತಿದೆ. ಗೇಟಿನ ಮುಂಭಾಗದಲ್ಲಿ ಯಾರೂ ಇಲ್ಲ, ಜೊತೆಗೆ ಮನೆ ಒಳಗಡೆ ಎಲ್ಲರೂ ಕುಳಿತಿರುವಂಥದ್ದು. ಒಟ್ಟಾರೆ ಕುಟುಂಬಸ್ಥರಲ್ಲಿ ಈಗ ಯಾಕೆ ಈ ರೀತಿ ಘಟನೆ ಆಯಿತು ಅನ್ನುವಂಥ ಆತಂಕ ಮೂಡಿರುವಂಥದ್ದು. ಈ ಪ್ರಕರಣ ಮುಂದೆ ಯಾವ ತಿರುವು ಪಡೆಯುತ್ತೆ ಅಂಥೇಳಿ ಆತಂಕದಲ್ಲಿರುವಂಥದ್ದು. ಒಟ್ಟಾರೆ ವಿಧಾನಸೌಧದ ಮೊಗಸಾಲೆಯಲ್ಲಿ ಪಾಕ್ ಪರ ಘೋಷಣೆ ಕೂಗಿದವರು, ಉಪ್ಪು ತಿಂದವರು ನೀರು ಕುಡಿದಂತೆ ಪೊಲೀಸರ ವಶದಲ್ಲಿದ್ದಾರೆ. ಮುಂದೆ ಈ ಘಟನೆ ಯಾವ ತಿರುವು ಪಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.